ಮದುವೆ ಮನೆ ಸ್ಟೈಲ್ ಬೀನ್ಸ್ ಪಲ್ಯ ಮಾಡೋದು ನೋಡೋಣ. ಒಂದು ಬೌಲು ಬೀನ್ಸ್ ಕಾಳು, ಒಂದು ಬೌಲು ಹೆಸರು ಕಾಳು, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೀನ್ಸ್ ಮುಳುಗೋವಷ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಒಂದು ವಿಜಿಲ್ ಹೊಡೆಸ್ಕೊಳ್ಳಿ. ಒಂದೇ ವಿಜಿಲ್ ಸಾಕು. ಬನ್ನಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಬಿಡೋಣ. ಒಂದು ವಿಜಿಲ್ ಬರೋಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ಕೊಬ್ಬರಿ, ಸ್ವಲ್ಪ ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲಿ ಇಡೋಣ. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ನೋಡಿ. ಅಲ್ಲಿವರೆಗೂ ಬೇಯಿಸೋಕ್ಕಿಟ್ಟಿರ್ತೀವಲ್ವ ಅದನ್ನು ಜರಡಿ ಮಾಡೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಬೇಕು. ಫ್ರೈ ಆದಮೇಲೆ ಅದಕ್ಕೆ ಉದ್ದಿನಬೇಳೆ, ಕರಿಬೇವು ಹಾಕಿಬಿಟ್ಟು ಈರುಳ್ಳಿನೂ ಹಾಕಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿ ಕಂದು ಬಣ್ಣ ಬರೋವರೆಗೂ, ಕಂದು ಬಣ್ಣ ತಿರುಗಿದ ಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕಿ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕೋಣ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿರುವಂಥ ಬೀನ್ಸ್ ಮತ್ತು ಹೆಸರುಗಳನ್ನು ಮಿಕ್ಸ್ ಮಾಡೋಣ. 1-2 ನಿಮಿಷ ಫ್ರೈ ಮಾಡಿ ಮುಚ್ಚಿಬಿಡಿ. 2 ನಿಮಿಷದಲ್ಲಿ ಪಲ್ಯ ರೆಡಿ ನೋಡಿ. ಮದುವೆ ಮನೆ ಸ್ಟೈಲ್ ಬೀನ್ಸ್ ಪಲ್ಯ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಮಾಡಿ.